ನೊಣ ಸತ್ತಿರೋದನ್ನ ಕೇಳ್ತಾ ಬಂದೆ. ಎಷ್ಟಿದೆ ಅವ್ರನ್ನೆಲ್ಲ ಇದು ಯತ್ನಾಳ್ ಹೇಳೋದು ಏನ್ ಹೇಳೋರೆ ವಿಜಯನ ಬಗ್ಗೆ. ನಾನು ವಿಜಯನ ಜಾಗದಲ್ಲಿದ್ರೆ ಬೆಳಿಗ್ಗೆನೆ ಯತ್ನಾಳನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರ ಮೇಲೆ ಕ್ರಮ ತಗೊಳಕ್ಕೂ ಇವ್ರಿಗೆ ಶಕ್ತಿ ಇಲ್ಲ. ಇವ್ರಿಗೆ ಎಷ್ಟು ಬೈತಾರ ಅವರು, ಹಂಗೆಲ್ಲ ನಮ್ಮ ಪಾರ್ಟಿ ಬಣ ಆಯ್ತಾ. ನಾವೆಲ್ಲ ಇರ್ಬೋದು, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು, ಅಷ್ಟು ಭಿನ್ನಾಭಿಪ್ರಾಯಗಳು ಇರ್ಬೋದು. ಆದ್ರೆ ಆ ರೀತಿಯಲ್ಲಿ ಇವರು ಲಂಚಕೋರ ಇದ್ದ, ಇವರು ಫೋರ್ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳಿ ಹೇಳ್ತಾರಲ್ಲ ಯತ್ನಾಳು. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಯತ್ನಾಳು ರೈಲ್ವೆ ಮಂತ್ರಿ ಆಗಿದ್ರು ವಾಜಪೇಯಿ ಕಾಲದಲ್ಲಿ. ಸೆಂಟರ್ ಅಲ್ಲಿ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರಿದ್ದಾರೆ. ಅಂತವರು ಬಾಯಲ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಸಂಜಾಯಿಸಿ ಕೇಳೋ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಏನೋ ಶಿಸ್ತಿದ್ಯಾ? 3 ಸಲ ನೋಟಿಸ್ ಕೊಟ್ಟಿದ್ದಾರೆ ಸರ್. ಯಾರಿಗೆ? ಇವ್ರು ಕೊಟ್ಟವ್ರೇನ್ರಿ? ಕೊಟ್ಟವ್ರ ಅವ್ರು ನಾನು ನೋಟಿಸೇ ಬಂದಿಲ್ಲ ಅದೆಲ್ಲೋ ಹೇಳವ್ರೆ, ನಾನು ಉತ್ತರನೂ ಕೊಡಲ್ಲ ಅಂತ. ಇವ್ರೇನ ಕೊಟ್ಟವ್ರ ರಾಜ್ಯಾಧ್ಯಕ್ಷರು? ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ? ಇಲ್ಲಿ ಶಿಸ್ತು ಸಮಿತಿ ಇದ್ಮೇಲೆ ನೋಟಿಸ್ ಎಲ್ಲ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಂಚಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ, ಭಿನ್ನಾಭಿಪ್ರಾಯಗಳಿರ್ಬೋದು. ಇಲ್ಲ ಅಂತ ನಾನು ಹೇಳಿದ್ರೆ ನಾನು ತಪ್ಪು ಹೇಳ್ದಂಗೆ ಆಗ್ತದೆ. ಭಿನ್ನಾಭಿಪ್ರಾಯಗಳಿರ್ಬೋದು, ಯಾವುದೇ ಭಿನ್ನಾಭಿಪ್ರಾಯಗಳಿರ್ಬೋದು, ಯಾವುದೇ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಅದನ್ನ ಮಾಯ